ರಾಜಕುಮಾರನನ್ನು ಹುಡುಕಿಕೊಂಡು ಭೂಲೋಕಕ್ಕೆ ಬಂದವಳು ನಾನು. ರಾಜಕುಮಾರನೆಲ್ಲಿದ್ದಾನೋ? ಸೂರ್ಯದೇವನ ಪದಕ ನನ್ನ ಕಣ್ಣಿಗೆ ಎಂದು ಕಾಣಿಸುವುದೋ ಗೊತ್ತಿಲ್ಲ. ಆದರೆ ಅಲ್ಲಿಯವರೆಗೂ ನನ್ನನ್ನು ಕಾಪಾಡಿ ಸಹಾಯ ಮಾಡುತ್ತಿರುವವರ ಯೋಗಕ್ಷೇಮ ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ಆಪದ್ಬಾಂಧವ, ಮನಸ್ಸಿಗೆ ಬೇಸರವಾಯಿತೆ? ಹಾಗೇನಿಲ್ಲ. ಚೆಂಡು ಎಸೆಯಲು ಹೋಗೋಣವೇ? ಚೆಂಡ? ಹಾ, ಅದೇ ಅಂದು ಚೆಂಡನ್ನು ಬುಟ್ಟಿಯೊಳಗೆ ಹಾಕುತ್ತಿದ್ದೆಯಲ್ಲವೇ? ಬಾಸ್ಕೆಟ್ ಬಾಲಾ? ಹಾ, ಅದೇ. ಪ್ರತಿ ಸಲ ಹೋಗಿ ಆಡ್ಬೇಕಾಗಿಲ್ಲ ಆಮ್ರಪಾಲಿ, ಅಭ್ಯಾಸ ಆಗೋಗಿದೆ. ಇದೇನ್ ಮೊದಲನೇ ಸಲ ಬಯಸ್ಕೋತಾ ಇಲ್ಲ ನಾನು, ಕೊನೆ ಸಲನೂ ಅಲ್ಲ. ಆಪದ್ಬಾಂಧವ, ಒಂದು ಪ್ರಶ್ನೆ ಕೇಳಲೆ? ಕೇಳಿ. ಒಬ್ಬ ತಂದೆಗೆ ಸ್ವಂತ ಮಗನನ್ನೇ ದ್ವೇಷ ಮಾಡಲು ಹೇಗೆ ಸಾಧ್ಯ? ಅಪ್ಪನಿಗೆ ನನ್ನ ಮೇಲೆ ದ್ವೇಷ ಇಲ್ಲ ಆಮ್ರಪಾಲಿ. ಆದರೆ ಅವರನ್ನು ನೋಡಿದರೆ? ಅಥವಾ ಇದೇನೋ ದ್ವೇಷ ನನ್ನ ಕಂಡ್ರೆ? ಇಲ್ಲ ಅಂತ ನನಗೆ ನಂಬಕ್ಕಿಷ್ಟ ಆಮ್ರಪಾಲಿ. ನಂಬಿದ ಮಾತ್ರಕ್ಕೆ ನಿಜ ಆಗ್ಬೇಕಾಗಿಲ್ಲ ಅಲ್ವಾ? ಏನೋ ಗೊತ್ತಿಲ್ಲ ಆಮ್ರಪಾಲಿ, ನಾನು ಚಿಕ್ಕವನಿದ್ದಾಗಿಂದ ಅಪ್ಪ ಹೀಗೆ ಮಾತೇ ಆಡಿಸ್ತಾ ಇರಲಿಲ್ಲ. ನನ್ನ ಸ್ನೇಹಿತರಪ್ಪಂದ್ರೆಲ್ಲ ಅವ್ರ ಜೊತೆ ಸಮಯ ಕಳೆಯೋರು, ಆಚೆ ಕರ್ಕೊಂಡು ಹೋಗೋರು, ಇಷ್ಟವಾದ ಊಟ ಎಲ್ಲ ಕೊಡ್ಸೋರು. ಅಪ್ಪ ಯಾವತ್ತೂ ಎಲ್ಲಿಗೂ ಬರಲೇ ಇಲ್ಲ ಆಮ್ರಪಾಲಿ. ನಾನು ಮಾತಾಡ್ಸಕ್ ಹೋದ್ರೆ ನನ್ನಿಂದ ಇನ್ನೂ ಜಾಸ್ತಿ ದೂರ ಹೋಗೋರು. ಏನೋ ಗೊತ್ತಿಲ್ಲ, ನಾನಂದ್ರೆ ಅವರಿಗೆ ಅಸಹ್ಯ. ಆ ಕಳ್ಳ ಎಲ್ಲೇ ಇರ್ಲಿ, ಎಲ್ಲೇ ಬಚ್ಚಿಟ್ಕೊಂಡಿರ್ಲಿ, ಅವನ್ನ ಹುಡುಕಿ ತಂದು ನಿಮ್ ಮುಂದೆ ನಿಲ್ಲಿಸ್ತೀನಿ. ಇದು ಪ್ರದ್ಯುಮ್ನ ಅರಸ್ ನಿಮಗ್ ಕೊಡ್ತಾ ಇರೋ ಮಾತು. ನಿನಗೆ ಅಮ್ಮ ಇಲ್ಲ ಅಂತ ಬೇಜಾರ್ ಮಾಡ್ಕೋತಿದ್ದೆ ಅಲ್ವಾ? ಈ ಮನೇಲಿ ನಿಂಗೆ ಇಬ್ರಮ್ಮಂದ್ರು, ನಾನು ಮತ್ತೆ ನಾನು. ಹಸ್ಕೊಂಡಿದ್ರೆ ನಮ್ಗೆ ನಾವು ಮೋಸ ಮಾಡ್ಕೊಂಡ್ ಹಾಗೆ. ತೋಳಿ, ಇನ್ನೊಂದು ತುತ್ತು ತಿನ್ನಿ. ಮನೇಲಿ ಯಾರಿಗೆ ಬೇಜಾರಾದ್ರು ಅಣ್ಣ ಎಲ್ರನ್ನು ಕರ್ಕೊಂಡ್ ಬಂದು ಕೈ ತುತ್ತು ಹಾಕ್ತಾನೆ. ಯೋಚನೆ ಮಾಡಬೇಡ ಆಪದ್ಬಾಂಧವ, ನಿನ್ನೊಂದಿಗೆ ನಾನಿದ್ದೇನೆ. ಈ ಮನೆಯ ಋಣವಿದೆ ನನ್ನ ಮೇಲೆ. ನಾನು ಇಲ್ಲಿರುವ ತನಕ ನಿನಗೆ ಯಾವುದೇ ನೋವು ಆಗದಿರುವ ಹಾಗೆ ನೋಡಿಕೊಳ್ಳುತ್ತೇನೆ. ದೈಹಿಕವಾಗಿ ಮಾನಸಿಕವಾಗಿ ನಿನಗೆ ಯಾವುದೇ ಆಪತ್ತು ಬರದಂತೆ ನೋಡಿಕೊಳ್ಳುತ್ತೇನೆ. ಇದು ಆಮ್ರಪಾಲಿ ಮಾಡುವ ಪ್ರತಿಜ್ಞೆ. ಮನುಷ್ಯ ಆಗಿ ಹುಟ್ಟಿದ್ಮೇಲೆ ನೋವು ಆಗೇ ಆಗುತ್ತೆ ಆಮ್ರಪಾಲಿ. ಆದ್ರೆ ನೀವು ಈ ಮಾತು ಹೇಳಿದ್ರಲ್ಲ, ಇದೇ ಸಮಾಧಾನ. ಥ್ಯಾಂಕ್ ಯು. ಥ್ಯಾಂಕ್ ಯು ಹಾಗಲ್ಲ ಹೇಳುವುದು. ಶೇಕ್ 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 ಶೇಕ್. ಎಷ್ಟೆಲ್ಲ ಕನ್ಸ್ಕೊಂಡಿದ್ವಿ ಅಲ್ವಾ ನಾನು ನೀನು. ನಾವಿಬ್ರು ಸಾಯೋವರೆಗೂ ಡಾನ್ಸ್ ಮಾಡ್ಬೇಕು, ಡಾನ್ಸ್ ಮಾಡ್ತಾ ಮಾಡ್ತಾ ನಾವು ಸಾಯ್ಬೇಕು. ಮಾತು ಮುರಿದ್ಬಿಟ್ಟೆ ನೀನು, ನನ್ನೊಬ್ಳನ್ನೇ ಬಿಟ್ಟು ಹೊರಟೋದು. ಇದೆಲ್ಲ ಆಗಿದ್ದು ಆ ಪ್ರದ್ಯುಮ್ನನ್ನಿಂದ.
ನಿನ್ನ ನನ್ನಿಂದ ಕಿತ್ಕೊಂಡ್ಬಿಟ್ಟ. ನನ್ ಖುಷಿ, ನನ್ ಡಾನ್ಸ್, ನನ್ ಪ್ರೀತಿ ಎಲ್ಲಾನು ಕಿತ್ಕೊಂಡ್ಬಿಟ್ಟ. ನಾನು ಅವನ್ ನೆಮ್ಮದಿ ಕಿತ್ಕೋತೀನಿ. ಅವನ್ ನಗು, ಅವನ್ ನಿದ್ದೆ ಎಲ್ಲಾನು ಕಿತ್ಕೋತೀನಿ. ಇನ್ನು ಸ್ವಲ್ಪ ದಿನದಲ್ಲಿ ನೀನ್ ಸತ್ತು 3 ವರ್ಷ ಆಗುತ್ತೆ ಪೃಥ್ವಿ. ಅವತ್ತು ನಾನು ಅಳೋದಿಲ್ಲ, ಸಂಕಟ ಪಡೋದಿಲ್ಲ. ಸೇಡು ತೀರ್ಸ್ಕೋತೀನಿ. ಪ್ರದ್ಯುಮ್ನ ನರಳೋ ಹಾಗೆ ಮಾಡ್ತೀನಿ. ರಾಜಕುಮಾರನಿಗೂ ಭೂಲೋಕದಲ್ಲಿ ಮನೆ ಇರಬಹುದಲ್ಲವೇ? ಅವನ ಸುತ್ತಲೂ ಹೀಗೆ ಅವನನ್ನು ಪ್ರೀತಿಸುವ ಜನರಿದ್ದಾರೆಯೇ? ರಾಜಕುಮಾರನಿಗೆ ಗಂಧರ್ವಲೋಕದ ಅರಿವೇ ಇಲ್ಲ ಎಂದು ಪಿತಾಶ್ರೀ ಹೇಳುತ್ತಿದ್ದರು. ಹಾಗಾದರೆ ರಾಜಕುಮಾರನಿಗೆ ಗಂಧರ್ವಲೋಕಕ್ಕೆ ಬರಲು ಇಷ್ಟವಿಲ್ಲದಿದ್ದರೆ, ಅವನ ಕುಟುಂಬವನ್ನು ಬಿಟ್ಟು ಬರುವುದಿಲ್ಲ ಎಂದು ಬಿಟ್ಟರೆ? ರಾಜಕುಮಾರನ ಮನೆಯವರು ಅವನನ್ನು ಆಪದ್ಬಾಂಧವನ ಕುಟುಂಬದಂತೆಯೇ ಪ್ರೀತಿಸುತ್ತಾರೆಯೇ? ಮಾಯಿಯಂತಹ ಹಿರಿಯರು, ಪುಟಾಣಿ ನಿನಾದನಂತಹ ತಮ್ಮ ತಂಗಿಯರು, ಆಪದ್ಬಾಂಧವನ ಅಮ್ಮನಂತಹ ತಾಯಿ ಎಲ್ಲರೂ ರಾಜಕುಮಾರನಿಗೂ ಇರುತ್ತಾರೆಯೇ? ರಾಜಕುಮಾರನಿಗೂ ಇಷ್ಟೆಲ್ಲ ಪ್ರೀತಿ ಮಾಡುವವರಿದ್ದು ಅವನು ಅವರನ್ನು ಬಿಟ್ಟು ಬರುವುದಿಲ್ಲ ಎಂದು ಬಿಟ್ಟರೆ? ಕಳೆದ 27 ವರ್ಷಗಳಿಂದ ರಾಜಕುಮಾರ ಭೂಲೋಕದಲ್ಲಿಯೇ ವಾಸ ಮಾಡಿ ಭೂಲೋಕದವನೇ ಆಗಿಬಿಟ್ಟಿರುತ್ತಾನೆ. ಎಲ್ಲವನ್ನೂ ಬಿಟ್ಟು ಬರುವುದು ಅಷ್ಟು ಸುಲಭವೇ? ಕೂತ್ಕೋಬೋದಾ ನಿನ್ ಪಕ್ಕ? ನಿಂಗ್ ಬೇಜಾರಿಲ್ಲ ಅಂದ್ರೆ? ಖಂಡಿತವಾಗಿಯೂ. ನಾನು ನಿಂಗ್ ಬಣ್ಣನೇ ಹಚ್ಲಿಲ್ಲ. ಹ್ಯಾಪಿ ಹೋಲಿ. ಥ್ಯಾಂಕ್ ಯು. ಈ ನಕ್ರೆ ಎಷ್ಟ್ ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ? ಆದ್ರೆ ನೀನ್ ನಗದನ್ನ ನಾನ್ ಜಾಸ್ತಿ ನೋಡೇ ಇಲ್ಲ. ಯಾಕೆ ಯಾವಾಗ್ಲೂ ಅಷ್ಟು ಯೋಚನೆ ಮಾಡ್ತಾ ಇರ್ತೀಯ? ತುಂಬಾ ಸಲಿ ಕೇಳೋಣ ಅನ್ಕೊಂಡೆ, ಆದ್ರೆ ಕೇಳೋದೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೆ. ಇಡೀ ಲೋಕದ ಕಷ್ಟಗಳೆಲ್ಲ ನಿನ್ ಭುಜದ ಮೇಲೆ ಇದೆ ಅನ್ನೋ ಹಾಗಿರ್ತೀಯ. ಕೆಲವೊಮ್ಮೆ ನನಗೂ ಹಾಗೆ ಅನಿಸುತ್ತದೆ, ಇಡೀ ಲೋಕದ ಭಾರವೇ ನನ್ನ ಹೆಗಲ ಮೇಲಿದೆ ಎಂದು. ಏನ್ ಗೊತ್ತಾ ಅಮೃಪಾಲಿ, ಯಾರು ಪ್ರಪಂಚನ ಬದಲಾಯಿಸಕ್ಕಾಗಲ್ಲ. ನಮ್ಮಮ್ಮ ಯಾವಾಗ್ಲೂ ಹೇಳೋರು, ಹೊರಗೊಂದು ಪ್ರಪಂಚ ಇದೆ, ಒಳಗೊಂದು ಪ್ರಪಂಚ ಇದೆ ಅಂತ. ಹೊರಗಿನ ಪ್ರಪಂಚ ಬದಲಾಯಿಸಕ್ಕಾಗಲ್ಲ, ಆದ್ರೆ ಒಳಗಿನ ಪ್ರಪಂಚ ಅದು ನಮ್ದು. ಆ ಪ್ರಪಂಚ ಚೆನ್ನಾಗಿದ್ರೆ ಹೊರಗಿನ ಪ್ರಪಂಚನೂ ಚೆನ್ನಾಗಿ ಕಾಣಿಸುತ್ತೆ. ಒಳಗಿನ ಪ್ರಪಂಚದಲ್ಲಿ ಯಾವಾಗಲೂ ಭೂಕಂಪ ಪ್ರವಾಹವಾಗುತ್ತಿದ್ದರೆ? ಪ್ರದ್ಯುಮ್ನ ನಿನ್ನ ಚಿಕ್ಕ ವಯಸ್ಸಲ್ಲಿದ್ದಾಗ ಭಯ ಪಟ್ಕೊಂಡ್ರೆ ನಾನು ಅವ್ರಿಗೊಂದು ಕೆಲಸ ಮಾಡಕ್ಕೆ ಹೇಳ್ತಾ ಇದ್ದೆ. ನಿನಗೂ ನಾನು ಅದೇ ಹೇಳ್ತೀನಿ, ಕಣ್ಮುಚ್ಚು. ನಾನು ಹೇಳ್ತೀನಿ, ಕಣ್ಮುಚ್ಚು.
ಒಂದ್ಸಲಿ ಜೋರಾಗಿ ಉಸಿರು ತಗೋ, ಉಸಿರು ಬಿಡು. ನಿನ್ ಮನ್ಸಲ್ಲಿ ಕೊನೆಯದಾಗಿ ಎಲ್ಲಿ ಖುಷಿಯಾಗಿದ್ಯೋ ಅದನ್ನ ನೆನಪಿಸ್ಕೊ. ಶೇಕ್ ಶೇಕ್. ರಾಜ್ಕುಮಾರಿ ತರ ಕಾಣಿಸ್ತಾಳೆ ಅಲ್ವಾ? ಥರ ಅಲ್ಲ, ರಾಜ್ಕುಮಾರಿನೇ. ಯಾರ ಕೆಟ್ಟ ದೃಷ್ಟಿನೋ ನಿಮ್ಮೇಲ್ ಬೀಳ್ದೆ ಇರ್ಲಿ. ನೆನ್ಪಿಸ್ಕೊಂಡ್ಯಾ? ಆ ಖುಷಿ ನೆನ್ಪಿಸ್ಕೊ. ಇನ್ನೊಂದ್ಸಲ ಉಸಿರು ತಗೋ, ಉಸಿರು ಬೇಡ. ಏನ್ ಕೇಳಿಸ್ತಾ ಇದೆ? ನನ್ನ ಎದೆ ಬಡಿತ. ಅಷ್ಟೇ ಬೇಕಾಗಿರೋದು. ಯಾರ ಜೊತೆಗಿದ್ರು ಇಲ್ದೇ ಇದ್ರು ನಿನ್ ಮನ್ಸ್ ನಿನ್ ಜೊತೆಗಿರುತ್ತೆ. ಹೆದರ್ಕೊಂಡ್ರೆ ಬೆಟ್ಟ, ಧೈರ್ಯ ತಗೊಂಡ್ರೆ ಒಂದೊಂದೇ ಹೆಜ್ಜೆ ಅಷ್ಟೆ. ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಧನ್ಯವಾದ. ಮನಸ್ಸು ನಿಜಕ್ಕೂ ಹಗುರವಾಯಿತು. ನಾನು ಹೇಳಿಲ್ವಾ ಅಮ್ಮಂದ್ರಿಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ಅಂತ. ಪ್ರತಿ ವರ್ಷ ಈ ಆನೆ ನಿನ್ನ ಸೇರ್ಕೊಂಡು ನಂಗೆ ಎಷ್ಟ್ ಕಾಟ ಕೊಡ್ತಾರ ಗೊತ್ತಾ? ಹೋದ್ಸಲ ಅಂತೂ ನನ್ ಕಿವಿ ಒಳಗೆಲ್ಲ ಬಣ್ಣ ಹಾಕಿದ್ರು. 4 ದಿನ ಸ್ನಾನ ಮಾಡಿದ್ರು ಹೋಗ್ಲೇ ಇಲ್ಲ. ಅದಕ್ಕೆ ನಾನ್ ಯಾರ ಕೈಗೂ ಸಿಗಲ್ಲ, ಎಲ್ಲಾದ್ರೂ ಬಚ್ಚಿಟ್ಕೋಬೇಕು ಅಂತ ಡಿಸೈಡ್ ಮಾಡಿದೀನಿ. ಡಸೈಡ? ಅಯ್ಯೋ, ಅಂದ್ರೆ ನಿರ್ಧಾರ. ಪುಟಾಣಿ, ಈ ಬಣ್ಣ ಏಕೆ ಹಚ್ಚಬೇಕು? ಇದರ ಅರ್ಥವೇನು? ನಂಗ್ ಗೊತ್ತಿಲ್ಲ ಅಮ್ರಪಾಲಿ. ಬೆಳ್ಗೆನೆ ಹೇಳಿಲ್ವಾ? ಹೋಗ್ ಮಾಯಿನ್ ಕೇಳು, ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕಂದ್ರೆ ಕೃಷ್ಣ ಗೋಪಿಕಾ ಸ್ತ್ರೀಯರು ಇದ್ರಲ್ಲ, ಅವ್ರ ಜೊತೆ ಹೋಲಿ ಆಡ್ತಾ ಇದ್ದಂತೆ. ಅದಕ್ಕೆ ನಾವು ಅಷ್ಟೇ ಒಬ್ರು ಮೇಲೆ ಒಬ್ರು ಬಣ್ಣ ಹಾಕಿ ಹೋಲಿ ಆಡೋದು. ನನ್ನಿಂದ ತಪ್ಪಿಸ್ಕೋತೀರಾ ನಿಮ್ಮನ್ನ? ಪಿಕ್ಚರ್ ಅಭಿ ಬಾಕಿ ಹೈ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಹೆಂಗೆ ಅನ್ಕೊಂಡೇ ಇರ್ಲಿಲ್ಲ ಅಲ್ವಾ ನಾನ್ ಬಣ್ಣ ಹಾಕ್ತೀನಿ ಅಂತ?